ಅಲ್ಲಾಡುತ್ತಲ್ಲೋ ಇದು. ನೆಕ್ಸ್ಟ್ ಟೈಮ್ ಅಂತೂ ಬೇಡವೇ ಬೇಡ. Yes, now we are leaving Dharmasthala to Kukke. ಚಂದೋಣ ರೆಡಿ ಆಗಿಬಿಟ್ಟಿದ್ದಾರೆ. ಪಾ ಮಸ್ತಾಗೆ ಕೇಳಿಸ್ತೈತೆ. 3 ಅಡಿ ದೂರ ನಿಂತ್ಕೊಂಡ್ರು ಮಸ್ತಾಗಿ ಕೇಳಿಸ್ತೈತೆ ಅಂತ ನೋಡಿ. ಝೂಮ್ ಮಾಡಿ ಹಾಕ್ತೀನಿ. ನೈಟ್ ಎಲ್ಲ ಹುಡುಗಿ ಅದು ಚೆನ್ನಾಗಿ ಬೈದು ಕೆಟ್ಟ ಇವಾಗ ಫೋಂಡಾ ಟೀ ಎಲ್ಲಿ ಅನ್ಸಿದೆ ಯಾಕದು ಸಾಂಗು ಫೋಂಡಾ ಟೀ ಇಲ್ಲ ಹಾಕೊಂಡಿದ್ದು ನೈಟೆಲ್ಲ ಜಗಳ ಇಲ್ಲಿ ಬಂದು ಹಂಗೆ ಚೇಂಜ್ ಐತೆ ಮುರಳಿ ಚೇಂಜ್ ಚೇಂಜ್ ಐತೆ ಅಷ್ಟು ಕೊಡು. ಥ್ಯಾಂಕ್ಸ್ ಆಂಟಿ. ವಾವ್ ಅಕಸ್ಮಾತ್ ಧರ್ಮಸ್ಥಳದಲ್ಲಿ ಏನಾದರೂ ನೀವು ಬಂದಾಗ ರೂಮ್ಸ್ ಏನಾದರೂ ಸಿಕ್ಕಿಲ್ಲ ಅಂದರೆ ಅಕ್ಷಯ ಲಾಡ್ಜ್ ಅಂತ ತೋರಿಸ್ತೀನಿ. ಉಜಿರೆ ರೋಡಲ್ಲಿ ನೇತ್ರಾವತಿ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಒಂದು 200 ಮೀಟರ್ಸ್ ಚೆನ್ನಾಗಿದೆ ರೂಮ್ಸ್ ನೋಡಿ. ಇದೆ ಅಕ್ಷಯ ಲಾಡ್ಜ್ ಅಂತ. ಬಂದಾಗ ಧರ್ಮಸ್ಥಳದ ಹತ್ರ ಸ್ಟೇ ಆಗಿದೆ ಚೆನ್ನಾಗಿ. ಸೊ ಅಣ್ಣ ಯಾಕಣ ನೀನು ಬದುಕ್ಬೇಕು ಅನ್ಕೊಂಡಿದ್ದೀನಿ. ಬದುಕ್ಬೇಕು ಅನ್ಕೊಂಡಿದ್ದೀನಿ. ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಏನಾಗಿಲ್ಲ. ನೀವೆಲ್ಲ ನನ್ನ ಹಿಂಗೆ ಮಾಡಿಬಿಟ್ರೆ ಹೆಂಗೆ? ಅದರೊಳಗ ಇವ್ಗಳು ಯಾಕೆ ಹೇಳಿತಾನೆ ನೋಡಾಗ ಹೇಳ್ತಾ ಇದೀನಿ. ಒಂದು ಅರ್ಧ ಅಡಿ ಗ್ಯಾಪ್ ಕೊಟ್ಕೊಳ್ಳೋ. ಯಾವ್ದಾರ ಗಾಡಿ ಬಂದ್ರೆ ರಪ್ಪ ಅಂತ ಹೇಳಿದ್ರೆ ಹಂಗೆ ಪಡಕ್ಕಂತ ಕಾಲಿಗೆ ಬಿಟ್ಟಿರ್ತಾರಾಗ. ಏನಪ್ಪ ಏನು ಒಬ್ರು ಹುಡುಗರು ಒಂದು ಮಾತು ಕೇಳಲ್ಲ. ಕಲ್ಲು ಕೇಳ್ರಂದ್ರೆ ಚಪ್ಪಲಿ ಕೇಳೋರು ನೀವು. ಇಲ್ಲೊಂದು ಮನೆ ತಗೊಂಡು ಇಲ್ಲೇ ಇದ್ಬಿಡ್ಬೇಕಲೇ ಶಿವಲ್ಲೇ. ಡೈಲಿ ಚಿಕನ್ ಮಟನ್ ಮಾಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಕರ್ಕೊಂಡು ಆಮೇಲೆ ಅವ್ರ ನನಕ ಅಷ್ಟೇ. ನಮ್ಮ ಮನೆಗೆ ಯಾರನ್ನ ತೋರಿಸಿ ಮದುವೆ ಮಾಡ್ತಾರೋ ಅವ್ರ ಜೊತೆ ಬರ್ತೀನಿ ಎಂಜಾಯ್ ಮಾಡೋಕ್ಕೆ. ನಮ್ಗೆಲ್ಲ ಯಾರು ಬಿಡ್ತಾರೆ ಶಿವ? ಮುಂದೆ ಲೆಫ್ಟು ಇಲ್ಲೇ ಅದಲ್ಲ ಇಲ್ಲೇ ಇದೆ ಲೆಫ್ಟ್. ನಾವು ಮಡಿಕೇರಿಯಿಂದ ಬಂದರೆ ಯಾವ ರೋಡ್ ಇದು? ತಲಕಾವೇರಿ, ಬರ್ತ್ ಪ್ಲೇಸ್ ಆಫ್ ತಲಕಾವೇರಿ ರೋಡ್. ಹಲೋ ಬಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ NR ಬೈಕರ್ಸ್. ನಾವೀಗ ಮಡಿಕೇರಿಯಿಂದ ಬಂದರೆ ಲೆಫ್ಟ್ಗೆ ಬರ್ತ್ ಆಫ್ ತಲಕಾವೇರಿ ಅಂತ ಸಿಗುತ್ತೆ ರೋಡು. ಆ ರೋಡ್ ಇದು ಇಲ್ಲೇ ಇದೆ. ನಾನು ಹೇಳ್ತಾ ಇದ್ನಲ್ವ ಒಂದು ಸೀಕ್ರೆಟ್ ಪ್ಲೇಸ್ ಅಂತ, ಅದೇ ಪ್ಯಾಪೀಸ್ ಗ್ಲಾಸ್ ಬ್ರಿಡ್ಜ್ ಪಾರ್ಕಿಂಗ್ ಅಂತ. ಹೋಗಿ ನೋಡೋಣ ಹೆಂಗಿದೆ ಅಂತ. ಇದು ಪಾರ್ಕಿಂಗು. ಮೇಲೆ ಕಾರ್ ಬಿಡೋದಿಲ್ಲ, ಜೀಪಲ್ಲೇ ಕರ್ಕೊಂಡು ಹೋಗ್ತಾರಂತೆ ಇಲ್ಲಿಂದ. ನೋಡೋಣ ಹೇಗಿದೆ ಅಂತ, ಒಂದು ಹೊಸ ಎಕ್ಸ್ಪೀರಿಯನ್ಸ್. ಬನ್ನಿ. ನಾವು ಹೋಗ್ತಾ ಇರೋದು ಇದೇ ಜೀಪು. ಆಯ್ತು ನೀ
ಮುಂಚೆ ಬಂದು ಅಂಗಡಿಗೆ ತಗೊಂಡು ಸೂಪರ್ ಪ್ಲೇಸ್, ಸೂಪರ್ ಫ್ಯಾಂಟಾಸ್ಟಿಕ್ ಪ್ಲೇಸ್. ತೆಗ್ದಿದ್ದೀನಿ ಎಂಟ್ರೆನ್ಸ್ ಎಲ್ಲ. ಏನು ಬ್ರೋ ವೆಯ್ಟಿಂಗಾ? 20 minutes. ಸಾಕಲ್ಲ? ಗ್ಲಾಸ್ ಬ್ರಿಡ್ಜ್ಗೆ ಇದೆ ಎಂಟ್ರೆನ್ಸ್. ಸಖತ್ ಜನ ಇದ್ದಾರೆ ಇಬ್ಬರು ಮಾತ್ರ. ಇದೆ ಗ್ಲಾಸ್ ಬ್ರಿಡ್ಜ್. ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ನೀವು ಬಂದರೆ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕಿದ್ದಿದೆ. ನಾಟ್ ಬ್ಯಾಡ್. ಹೊಸದಲ್ವಾ? ನನಗೆ ತಿಳಿದ ಮಟ್ಟಿಗೆ ಅರೌಂಡ್ 1.5 month ಏನೋ ಆಗಿದೆಯಂತೆ ಇದಾಗಿ ಎಕ್ಸಿಟ್ ಆಗಿ. ಸಖತ್ ಪ್ಲೇಸ್ ಗುರು, ಮಾತ್ರ ಸಖತ್ತಾಗಿದೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇವತ್ತು. ನೀವು ಯಾವಾಗಲಾದರೂ ಮಡಿಕೇರಿಗೆ ಬಂದಾಗ ವಿಸಿಟ್ ಮಾಡಿ. ಜನ ತುಂಬ ಜನ ಇದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ. ಮತ್ತೆ ನೀವು ಇದನ್ನ ಎಡಿಟ್ ಮಾಡಿ ಹಾಕಿ. ಫೀಲ್ಡ್ ಟವರ್. ಜಗಳ ಮಾಡ್ತಾರೆ. ಬಂದು ಬೇರೆ ವೆಯ್ಟ್ ಮಾಡು. ಏನೋ ಗುರು, ಸಿಸ್ಟಮ್ ಸರಿ ಇಲ್ಲ. ಹೊಸದಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದೀನಿ. ಹೆಂಗೈತ್ ಮಳಿ? ಹೆಂಗ ಅನಿಸ್ತಾ ಇದೆ? ಏನು ಅನ್ಸೈತೆ ನಮ್ಗೇನು ಸುಮ್ಮನೆ 200 ರೂಪಾಯಿ ದಂಡ. ಮನೆಯವ್ರಿಗೆ ನಾವು ಒಂದು ಪ್ಲೇಟ್ ಪಾನಿಪುರಿ ತಗೊಂಡು ಕೊಟ್ಬಿಡ್ತೈತೆ. ಒಂದು ಪ್ಲೇಟ್ ಅಲ್ಲ 20 ರೂಪಾಯಿ ಅಂದ್ರೂ ಎಷ್ಟು ಪ್ಲೇಟ್ ಆಯ್ತಲ್ಕ. ಮನೆಯವರೆಲ್ಲ ತಿಂದಿಟ್ಟಾಡ್ಬಿಡೋದು. ಓಲ್ಡ್ ಮಂಕೆ ಬರ್ತೋಗ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ಮ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಮನೆಯವ್ರು ಓಲ್ಡ್ ಮಂಕ್ ಹೊಡಿತಾರ. ಏನು ಮಾತಾಡ್ತೀಯ ನೀನು? ನಾವೇ ಹೊಡೆಯೋಣ ಮನೆ ತಡ ಅಲ್ಲಿ. ಇದೆಲ್ಲ ಹಂಗೆ ಹಾಕೋದೆ. ಮುಳ್ಳಿ ನಿಮ್ಮ ಅಣ್ಣ ಟ್ಯಾಗ್ ಮಾಡ್ತೀನಿ. ಏನೇನು ಮಾಡಿ ನಮ್ಗೆ ಅವೆಲ್ಲ ಹ್ಯಾಬಿಟ್ ಇಲ್ಲ ಗುರು. ಏನಪ್ಪ 7up ಪೆಪ್ಸಿ ಆದರೂ ಹೇಳ್ತೀನಿ. ಹಿಂಗೆಲ್ಲ ಮಾಡ್ತಾರೆ ಹುಡುಗರು ಅಂತ. ಏನಪ್ಪ ಮ್ಯಾಜಿಕ್ ಮೂಮೆಂಟ್. ಮಜಾಕ್ ಮಾಡಕ್ಕೈತಿ ನೀನೇನು? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹೋಗಿರೋ ಮಿಷನ್ ಫಸ್ಟ್ ಟೈಮ್ ಬಂದಿದ್ದೀವಿ ಮಡಿಕೇರಿಯಲ್ಲಿ ಗ್ಲಾಸ್ ಬ್ರಿಡ್ಜ್ಗೆ. 200 ರೂಪೀಸ್ ವರ್ತ್ ಇಲ್ಲ ಗುರು. ನಿಮ್ಗೇನು ಅನಿಸುತ್ತೆ ಹೇಳಿ. ಅಂದರೆ ಮಡಿಕೇರಿ ಸೈಡ್ ಬಂದಾಗ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆಗಿ. ಹೆಂಗಿದೆ ಮುರಳಿ? ಓಹೋ ಇಷ್ಟೆಲ್ಲ ಡ್ರಾಮಾ ಏನಣ್ಣ? ಶಿವ ಇವರು ಬಾ ಓಡೋಣ. ಸುಮ್ಮನೆರೋ
ಇವನಿಗೆ ಫಸ್ಟೇ ಇದಂದ್ರೆ ಅಯ್ಯಪ್ಪ ಏ ಬಾ ನೋಡ್ಬೇಡ ಫೋಟೋನ ತೆಗಿ ನೋಡಕ್ಕೆ ನೋಡ ಇಲ್ಲಿ ಇಲ್ಲಿ ನೋಡು ಹಿಂಗ್ ನೋಡು ಕೆಳಗಡೆ ನೋಡಿದ್ರೆ ಎಲ್ಲರೂ ನಗದು ಬಿಡ್ತಾರ ಫೋಟೋ ಗಿಟ್ಟ ತೆಗಿ ನಮ್ಮ ಇದೇನು ಅಲ್ಲರ್ದೈತೆ ಅಲ್ಲೋಡ ಇರೋ ಶಿವನೇ ಡ್ಯಾನ್ಸ್ ಆಡು ಶಿವ ಬಿದ್ರೆ ಏನಿಲ್ಲ ಶಿವ ಅಣ್ಣ ಒಂದು ವಿಡಿಯೋ ಮಾಡೋಣ ಮಾಡಿದೀನಿ ನಗೀತಾ ಇದೀಯಾ ಮಾಡೋಣ ಒಂದು ನೀವು ಚೆನ್ನಾಗಿದೆ ಜಿಮ್ ಬಂದದ ಮೈಯಲ್ಲ ಎಲ್ಲ ಜುಮ್ ಅಂತಿದೆ ಹೆಂಗೈತ್ ಪುನಿ ಚೆನ್ನಾಗಿದ್ಯಾ ಕೆಳಗಡೆ ನೋಡ್ರಿ ಏನ್ ಅನಿಸ್ತಾ ಅಣ್ಣ ನೋಡಂಗ್ ನಡಕ್ತಾವ್ರೆ ಅಣ್ಣಗೆ ಅಣ್ಣ ಏಯ್ ನೋಡಲೇ ನೋಡಲ್ಲ ಸ್ವಲ್ಪ ಈ ಕಡೆ ಬಾ ಹೋಗ್ಲಿ ಭಯ ಅಣ್ಣ ನನಗೆ ಬಾ ಹಿಡ್ಕಂತೀನಿ ಹೋಗ್ಲಿ ಊರಲ್ಲಿ ಹುಲಿ ಚಾನಲ್ ಮೇಲೆ ಅಣ್ಣ ಒಂದು ಹಿಡ್ದು ಬಿಡೋಣ ಖುಷಿ ಬಿದ್ದೈತಿ ಕೊಡೋಣ ಒಂದು ಸಿಂಗಲ್ ಫೋಟೋ ಹೊಡಿ ಪಪ್ಪಿ ಬಿಡಿಸ್ ನೋಡ್ಬಿಟ್ಟು ಏನೋ ಇಟ್ದಿಗ್ಲಾಗ ಹೋಗ್ತಾ ನಾಟಕ ಅಷ್ಟೇ ಒಬ್ರು ಹೊಡೆದು ಸಾಯಿಸ್ಬಿಡೋದು ಬಿಡೋದು ಅಣ್ಣ ಇಡಿ ಪುಣೆ ಇವಾಗಲೇ ಅವನ ಜೀವ full ಭಯ. ಹೆಂಗೈತ್ ಮುರಳಿ ಹೆಂಗೈತೆ ಅಲ್ಲಾಡುತ್ತಲ್ಲೋ ಇದು ಏ ಅಲ್ಲಾಡ್ಲಿ ಹೆಂಗೈತೋ ಚೆನ್ನಾಗೈತೆ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಆಗಿ ಹೇಳಿ ಹೆಂಗಿದೆ ಅಂತ. ಫಸ್ಟ್ ಟೈಮ್ ಆಗಿರೋದ್ರಿಂದ ಹೆಂಗೆ ವಿಡಿಯೋ ಮಾಡಬೇಕು ಅದೆಲ್ಲ ಗೊತ್ತಿಲ್ಲ. ನಿಮ್ಗೇನು ಅನಿಸಿದೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಕಮೆಂಟ್ ಅಂತೂ ಪಕ್ಕಾ ಮಾಡಿ, ಏನು ಅನಿಸುತ್ತೆ ತಿಳ್ಕೋಬೇಕು. ಸೊ ಸಬ್ಸ್ಕ್ರೈಬ್ ಆಗಿ, ಹಾಗೆ NR ಬೈಕರ್ಸ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಧೈರ್ಯ ಬಂತ ಮುರಳಿ ಈಗ? ಹಾಂ ಧೈರ್ಯ ಬಂತ ಫಸ್ಟ್ ನಿನಗೆ? ಚೆನ್ನಾಗಿ ಬರೋದಿರಲಿ. ಫೋಟೋ ಶೂಟ್ ಅಲ್ಲ ನೀವು 30 ಮೀಟರ್ಗೆ ಹಿಂಗ ಅಂತ ಇದ್ರೆ ಯಾವ್ದು ಅರ್ಧ ಕಿಲೋಮೀಟರ್ ಮಾಡಿದೀರಿ ಏನೋ ಪರಿಸ್ಥಿತಿ ಹೋಗ್ಬೇಕಣ್ಣ. ನೀವು ಇಂಥವ್ರು ಇದ್ರೆ ಅಷ್ಟೇ. ಫೋಟೋ ಹೊಡಿ ಅಲ್ಲ ಬೆಂಗಳೂರು ಫ್ರೆಂಡ್ಸು ಫೋಟೋ ಪಪ್ಪಿ ಬಿಡಿದ ಮೇಲೆ ಗಾಳಿ ಬಂದ್ರೆ ಅಲ್ಲಾಡ್ತಾ ಇದ್ದಪ್ಪ. ಎಲ್ಲ ಆಡ್ತಾ ಇತ್ತಪ್ಪ ನೀ. ಅಣ್ಣ ಅಳೋ ಅಲ್ಲಡಪ್ಪ ಅಲ್ಲೋಡಿ. ಅಯ್ಯಮ್ಮ ಬಂದ್ರು. ಕಳ್ಳ ಕೇಬೇಗ ಕಳ್ಳ ಕದೀಮ. ಎಕ್ಸ್ಪೀರಿಯನ್ಸ್ ಏನಿದೆಯಪ್ಪ? ದರಿದ್ರ ಎಕ್ಸ್ಪೀರಿಯನ್ಸ್. ಅಲ್ಲಾಡ್ತಾ ಇದೆ ಎಲ್ಲ. ಅಲ್ಲ ಬಿದ್ರೆ ಉಣ್ಕೊಂಡು ಹೊರಟೋಗ್ತೀವಿ. ಅದೇ ಇದು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಅಂತೂ ಬೇಡವೇ ಬೇಡ. ಸುಮ್ಮನೆ 200 ರೂಪಾಯಿ ವೇಸ್ಟ್ ಇದು. ದಯವಿಟ್ಟು ಬೆಂಗಳೂರಿಂದ ಯಾರು ಬರಬೇಡ್ರಿ. ಕುರಿ ಮಾಡ್ತಾವ್ರೆ ಇಲ್ಲಿ ಜನಗಳನ್ನ. 4 ನಿಮಿಷಕ್ಕೆಲ್ಲ ಓಡಿಸ್ತಾ ಇದಾರೆ. ಸಬ್ಸ್ಕ್ರೈಬ್ಗೆಲ್ಲ ಹೇಳ್ತೀನಿ, 200 ರೂಪಾಯಿ ವೇಸ್ಟ್ ಬರಬೇಡಿ. ಗಾಯ್ಸ್ ಈಗ ತಾನೇ ಈಚೆ ಬಂದ್ವಿ ನೋಡಿ. ಚೇಪೆಕಾಯಿ ಕಳ್ಳ ತಿನ್ಕೊಂಡು ಹೆಂಗೆ ಕೂತಿದ್ದಾನೆ. ನೀವು ಸ್ಟಾರ್ಟಿಂಗ್ ಬರಬೇಕಾದ್ರೆ ಅಲ್ಲಿ ಬ್ಯಾನರ್ ಹತ್ರನೇ ಅಡ್ಡ ಹಾಕ್ತಾರೆ.
ಆದರೆ ಅವ್ರು ಕೇಳಿದ್ರು ನೀವು ಇಲ್ಲಿಗೆ ಬರ್ತಾಯಿದ್ದೀರಾ ಅಂತ ಹೇಳ್ಬೇಡಿ ಗ್ಲಾಸ್ ಬ್ರಿಡ್ಜ್ ಹತ್ರಕ್ಕೆ, ಯಾಕಂದರೆ ಪಾರ್ಕಿಂಗಲ್ಲಿ ಚೆನ್ನಾಗಿ ಕೊಡ್ತಿಲ್ಲ. ಪಾರ್ಕಿಂಗ್ ಚೆನ್ನಾಗಿಲ್ಲ, ನನಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ಗೆ. ಸೊ ನೀವು ಇಲ್ಲಿ ಬಂದರೆ ಇಲ್ಲೇ ಪಾರ್ಕ್ ಮಾಡ್ಬೋದು. ನೋಡಿ ನಾನು ಹಿಂದೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಪಾರ್ಕಿಂಗ್ ಪ್ಲೇಸು. ನಮ್ಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನಾವು ಬಂದಿರೋದು. ಸೊ ಪರವಾಗಿಲ್ಲ ಗುರು, ಏನೋ ಅಷ್ಟು ಎಕ್ಸ್ಪೀರಿಯೆನ್ಸ್ ಏನಿಲ್ಲ, ಚೆನ್ನಾಗಿದೆ. ಆದರೆ ನಮ್ಮ ಹುಡುಗಾಗ ಮಾತ್ರ ಸಖತ್ ಭಯ ಆಗ್ಬಿಟ್ಟಿದ್ದ. ಮತ್ತು ನಮ್ಮ ಬೆಂಗಳೂರು ಫ್ರೆಂಡ್ಸ್ಗಳು ಅಷ್ಟೇ ನೋಡಿ, ಅಲ್ಲಿದ್ದಾರೆ ಬ್ರದರ್ಸು. ಅವ್ರ ಎಕ್ಸ್ಪೀರಿಯೆನ್ಸ್ನೆಲ್ಲ ಇದರಲ್ಲಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ, ಹೇಗೆ ಹೇಳಿದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಂತೂ ಪಕ್ಕಾ ಮಾಡಿ. ನಿಮ್ಮ ಕಮೆಂಟ್ಸ್ ನಿಮ್ಗೇನು ಅನಿಸುತ್ತೆ, ಇಲ್ಲ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ನಮಗೆ ಗೊತ್ತಾಗುತ್ತಲ್ವಾ. ಸೊ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್, ಸಿ ಯು.